ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ, ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ. ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ, ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ. ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ, ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ. ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ,
ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ. ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡೆರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ, ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ. ಸಾವು ಅಂತೇಳಿ ಬಿಂಬಿಸೋದಕ್ಕೆ ಹೊರಟಿದ್ದಂಥ ಪತಿರಾಯ 6 ತಿಂಗಳ ಹಿಂದೆ ಮೃತಪಟ್ಟಿದ್ದಂಥ ಆಕೆ, ಕೊಲೆ ಆಗಿದ್ದಂಥ ಪತ್ನಿ. 6 ತಿಂಗಳ ನಂತರ ಡಾಕ್ಟರ್ ಪತಿರಾಯ ಅರೆಸ್ಟ್ ಆಗಿದ್ದಾನೆ. ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದ್ದ ಮಹೇಂದ್ರ ರೆಡ್ಡಿ. ಕೃತಿಕಾ ಸತ್ತು 6 ತಿಂಗಳ ಬಳಿಕ ಕೊಲೆ ಆಗಿರುವ ಬಗ್ಗೆ ಬಯಲಿಗೆ ಬರುತ್ತೆ. ಸಹಜ ಸಾವು ಅಂತ ನಂಬುವಂತೆ ಕೊಲೆ ಮಾಡಿದ್ದ ಪತಿರಾಯ. FSL ವರದಿ ಮೂಲಕ ಕೃತಿಕಾ ಕೊಲೆ ಅಂತ ಅನ್ನೋದು ಸಾಬೀತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡೆರ್ಮಟಾಲಜಿಸ್ಟ್ ಆಗಿದ್ದಂಥ ಡಾಕ್ಟರ್ ಕೃತಿಕಾ, ಅದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದಂಥ ಮಹೇಂದ್ರ ವರ್ಷದ ಹಿಂದೆ ಅಷ್ಟೇ ಮದುವೆ ಆಗಿದ್ದು. 6 ತಿಂಗಳ ಹಿಂದೆ ಡಾಕ್ಟರ್ ಕೃತಿಕಾ ಮೃತಪಟ್ಟಿದ್ರು. ಎಲ್ಲರೂ ಸಹಜ ಸಾವು ಅಂತ ನಂಬಿದ್ರು. ಆದರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ತನಿಖೆಗೆ ಹೇಳಿದಾಗ ಒಂದಷ್ಟು ಸ್ಯಾಂಪಲ್ಗಳನ್ನು FSL ಕಳಿಸ್ಕೊಟ್ಟಿದ್ರು. FSLನಿಂದ ಬಂದಂಥ ವರದಿಯನ್ನು ಆಧರಿಸಿ ಅದು ಕೊಲೆ ಅನ್ನೋದು ಸಾಬೀತಾಗಿ ಈಗ ಪತಿರಾಯನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ಮಹೇಂದ್ರ ತನ್ನ ಪತ್ನಿಯನ್ನೇ ಕೊಲೆ ಮಾಡಿ ಸಹಜ ಸಾವು ಅಂತೇಳಿ ನಂಬಿಸಿದ್ದ. ಆದರೆ FSL ರಿಪೋರ್ಟ್ ಹೇಳಿದೆ ಇದು ಸಹಜ ಸಾವಲ್ಲ, ಕೊಲೆ ಅಂತೆ.